ಕಲಬುರಗಿಯಲ್ಲಿ ಕೈ ಅಭ್ಯರ್ಥಿ ರಾಧಾಕೃಷ್ಣಗೆ ಅಪಾರ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ನಮ್ಮ ಮತ ಕಾಂಗ್ರೆಸ್ಗೆ ಮಾತ್ರ ಅಂತ ಆಶ್ರಯ ಕಾಲೋನಿಯ ಮತದಾರರು ಹೇಳ್ತಾ ಇದ್ದಾರೆ. ನಮ್ಮ ಓಟು ರಾಧಾಕೃಷ್ಣ ದೊಡ್ಡಮನೆಯವರಿಗೆ, ಅವ್ರಿಗೆದ್ರೆ ಖರ್ಗೆ ಸಾಹೇಬ್ರು ಗೆದ್ದಂಗೆ ಅಂತ ಅಂದರೆ ಆ ಕಡೆ ಶೈಲಿಯಲ್ಲಿ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ಭಾಳ ಹಸನಾಗಿದೆ ನಮ್ಮದು. TV5 ಬಳಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಜನ ಕೊಂಡಾಡಿದ್ದಾರೆ. ಕಾಂಗ್ರೆಸ್ನವರು ನಮ್ಗೆ ಒಳ್ಳೇದು ಮಾಡಿದ್ದಾರೆ ರೀ. ಗೃಹಲಕ್ಷ್ಮಿ ಹಣದಿಂದ ಮನೆಗೆ ಮಕ್ಕಳು ಓದಿಗೆ ಸಹಾಯ ಆಗಿದೆ. 2,000 ರೂಪಾಯಿ ಬಸ್ ಫ್ರೀ ಇದೆ, ಕರೆಂಟ್ ಫ್ರೀ, 3,000 ರೂಪಾಯಿ ನನ್ನ ಮಗಂಗೆ ಬರ್ತಿದೆ. ಇನ್ನೇನು ಬೇಕು ನಮಗೆ? ಸಾಕಲ್ಲ ಜೀವನ ನಡೆಸಲಿಕ್ಕೆ ಮಧ್ಯಮ ಮತ್ತು ಬಡ ಕುಟುಂಬದವ್ರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಕೆಲಸನೂ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಿದ್ದಾವೆ. ಹಾಗಾಗಿ ನಾವು ಈ ಬಾರಿ ಕಾಂಗ್ರೆಸ್ಗೇನೆ ಮತ ಹಾಕೋದು. ರಾಧಾಕೃಷ್ಣ ದೊಡ್ಡಮನೆಯವ್ರನ್ನ ನಾವು ಗೆಲ್ಲಿಸ್ತೇವೆ ಅಂತೇಳಿ ಆಶ್ರಯ ಕಾಲೋನಿ ಜನ ಹೇಳ್ತಾ ಇದ್ದಾರೆ. ನೋಡಿ, ಜನ ಬೆಂಬಲ ಬಹಳ ವ್ಯಕ್ತವಾಗ್ತಾ ಇದೆ. ರಾಧಾಕೃಷ್ಣ ದೊಡ್ಡಮನೆಯವರಿಗೆ ಹೋದ ಕಡೆಯಲ್ಲೆಲ್ಲ ಸರಳ ಸಜ್ಜನಿಕೆಯ ರಾಜಕಾರಣಿ ಅನ್ನೋದಕ್ಕಿಂತ ವ್ಯಕ್ತಿ ಅಂತ ಗುರುತಿಸ್ಕೊಂಡಿದ್ದಾರೆ ಅವರು. ಬಟ್ ಈಗ ರಾಜಕೀಯಕ್ಕೆ ಧುಮುಕಿದ್ದಾರೆ. ಬಟ್ ಜನಾಭಿಪ್ರಾಯ ರೆಸ್ಪಾನ್ಸ್ ನೋಡ್ತಾ ಇದ್ರೆ ರಾಧಾಕೃಷ್ಣ ದೊಡ್ಡಮನೆಯವ್ರ ಪರವಾಗಿದೆ. ಜೊತೆಗೆ 5 ಗ್ಯಾರಂಟಿಗಳು ಕೂಡ ಅವರಿಗೆ ಆಶೀರ್ವಾದ ಆಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಕಲಬುರಗಿಯ ಪ್ರತಿನಿಧಿ ರಾಜಶೇಖರಯ್ಯ ಆಶ್ರಯ ಕಾಲೋನಿಯ ಮತದಾರರನ್ನ ಮಾತಾಡಿಸಿದ್ದಾರೆ, ನೋಡೋಣ. ದೇಶಾದ್ಯಂತ ಕುತೂಹಲ ಮೂಡಿಸಿರ್ತಕ್ಕಂಥ ಕಲಬುರಗಿ ಲೋಕಸಭಾ ಅಖಾಡದಲ್ಲಿ ಇದೀಗ ಪ್ರತಿದಿನವೂ ಕೂಡ ಚುನಾವಣೆಯ ಮತಬೇಟೆ ಬಿರುಸಿನಿಂದ ನಡೀತಾ ಇರತಕ್ಕಂಥದ್ದು. ಇಲ್ಲಿ ಯಾರ ಪರವಾಗಿ ಒಲವಿದೆ ಅಂತಕ್ಕಂಥ ವಿಚಾರವಾಗಿ ಮಾತಾಡೋದಕ್ಕೆ ನಾವು ಇದೀಗ ಕಲಬುರಗಿಯ ಆಶ್ರಯ ಕಾಲನಿಯಲ್ಲಿದ್ದೇವೆ. ಆಶ್ರಯ ಕಾಲನಿ ಮಂದಿ ಯಾರ ಪರವಾಗಿ ಒಲವಿದೆ, ಯಾವ ಪಕ್ಷ ಅವರಿಗೆ ಒಳಿತು ಅಂತಕ್ಕಂಥ ವಿಚಾರವಾಗಿ ಅವ್ರನ್ನ ಮಾತಾಡ್ಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಇದ್ದೇನೆ ಇವತ್ತಿಲ್ಲಿ. ಸರ್, ಈ ಸರ್ತಿ ಲೋಕಸಭಾ ಅಖಾಡದಲ್ಲಿ ಸಾಕಷ್ಟು ಏನು ರಾಧಾಕೃಷ್ಣ ಅವರು ಕಾಂಗ್ರೆಸ್ಸಿಂದ ಇದ್ದಾರೆ, ಉಮೇಶ್ ಜಾಧವ್ ಅವರು BJPಯಿಂದ ಇದ್ದಾರೆ. ನಿಮ್ಮ ಒಲವು ಯಾರ ಕಡೆ? ಸರ್, ನಾವು ರಾಧಾಕೃಷ್ಣ ಅವ್ರ ಕಡೆ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಹಾಕ್ತೀವಿ. ಯಾಕಂತ ಕೇಳಿ ಇಷ್ಟು ದಿನ ನಾವು BJP ಸರ್ಕಾರ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ನಮಗೆಲ್ಲ. ಇಲ್ಲಿ ಎಷ್ಟೋ ಸಲ ಮನವಿ ಕೊಟ್ಟಿದ್ದೀವಿ, ಎಲ್ಲ ನಮ್ಗೆ ಕೆಲಸನೇ ಇಲ್ಲ. ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ಸೇ ಮಾಡ್ತಾಯಿದ್ದೀವಿ ಸರ್. ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಮೇಲೆ ಏನು ಭರವಸೆ ಇದೆ ನಿಮ್ಗೆ? ಸರ್, ನಮಗೆಲ್ಲ ನೋಡಿರಿ, ಹೆಣ್ಮಕ್ಳಿಗೆಲ್ಲ ಗೃಹಲಕ್ಷ್ಮಿ ದುಡ್ಡುಗಳು ಆಗ್ತಾ ಇದ್ದಾರೆ. ಆ ಮಕ್ಳುಗಳಿಗೆ ಮುಂದೆ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ ಚೆಂದಾಗಿ ಮಾಡಕತ್ತಾರ. ಮತ್ತು ಏನಪ್ಪ ಅಂದರೆ ಖರ್ಗೆ ಸಾಹೇಬ್ರು ನಮ್ಗೆ ಇದು ದೊಡ್ಡ ಒಲಮೆ ಅದಾರ ಗುಲ್ಬರ್ಗ ಡಿಸ್ಟಿಕಲ್ಲಿ. ಅವರಿಂದ ನಾವು ಕಾಂಗ್ರೆಸ್ ಮಾಡ್ತೀವಿ ಸರ್. ಕಾಂಗ್ರೆಸ್. ಏನು ಹೇಳ್ತೀರಿ ಸರ್? ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಸೇ ಸರ್. ಯಾಕೆ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ತೀರಿ? ಯಾಕಂದ್ರೆ ನಮ್ಮ ಮನೆ ಎಲ್ಲ ಕೊಟ್ಟಾರ ಸರ್, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಾರ. ಖರ್ಗೆ ಸಾಬ್ ಅವರು ಎಲ್ಲ ಬಡವ್ರಿಗೆ ನೋಡ್ತಾರ ಸರ್. ಈಗ ಅವ್ರು ಹಳೆ ನಿಂತಾರೆ ಈ ಸರ್ತಿ? ಹಾಂ, 100% ತರ್ತೀವಿ ಸರ್ ಅವರಿಗೆ. ಓಕೆ ಸರ್. ಯಾರು ಕ್ಯಾಂಡಿಡೇಟ್? ಯಾರು? ಕಾಂಗ್ರೆಸ್ ಕ್ಯಾಂಡಿಡೇಟ್. ಓಕೆ ಸರ್. ಏನಮ್ಮ, ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಹಾಕ್ತಾರೆ. ಕಾಂಗ್ರೆಸ್ಗೆ ಯಾಕಮ್ಮ ಹಾಕ್ತಾರೆ? ಯಾಕೆ, ಏನು ಕೆಲಸ ಮಾಡ್ಯಾರ? ಏನಿಲ್ರಿ, ನಮ್ಗೇನು ಗೊತ್ತಾಗ್ತದ್ರಿ. ಬಟ್ ಕಾಂಗ್ರೆಸ್ ಓಟ್ ಹಾಕ್ತೀರಿ? ಅದೇ ಏನು ಹೇಳ್ತೀರಮ್ಮ? हम भी ಕಾಂಗ್ರೆಸ್ कन्नड़ा हिंदी ಯಾರಿಗೆ ಓಟ್ ಹಾಕ್ತೀರಿ? कांग्रेस को दलते सर। कांग्रेस को क्यों, क्या काम करे? उन्होंने बहुत अब हेल्प कर रहे हैं, उन्होंने लेडीज़ को 2-2 हज़ार रुपये डाल रहे हैं, उससे उनको बहुत मदद हो रही। हर चीज़ में कांग्रेस आगे ला रहे हैं, अब तो उनको ही डालते सर। कांग्रेस आए तो अच्छा होता बोलते हैं। हाँ, अच्छा होता सर। BJP वाले क्या करे? करे थे उन्होंने, बीच वाले क्या कर दिए पता नहीं, लेकिन अभी तो उनका कोई मदद नहीं हो रही। नहीं हो रही। कांग्रेस से मदद हो रही? हाँ, हो रही है। वो 2,000 बहुत हेल्प हो रहे हैं हम लोगों को। लेडीज़ रहते हैं घर में, वो हेल्प हो रही, बस उनको ही डालना सोच रहे हैं और उनको ही लाते हैं आगे। हाँ जी, जीत को आते बोलते हैं। आते हमारे गरीबों की दुआ लगे तो सभी जीत के आते सर। पर खरगे साहब थे पहले, मल्लिकार्जुन खरगे साहब भी थे पहले। हाँ, थे उन्होंने भी। उन्होंने काम करे? उन्होंने भी करे, मतलब थोड़ा थोड़ा करते हैं, लेकिन करे। BJP वाले कर रहे हैं वहाँ बैठ के, मगर हम गरीबों को नहीं देख रहे। नहीं देख रहे। कांग्रेस गरीबों को देखती है? हाँ, देख रहे। देख रहे, उन्होंने हेल्प कर रहे हैं। अभी मतलब हमारे बच्चे भी हैं पढ़ने लिखने के, उन्होंने हेल्प करते भी, बोल रहे हैं, कर रहे हैं भी। और हमारे भरोसा कांग्रेस पे हो रहा जी। ಯಾರಿಗೆ ಹಾಕ್ತೀರಮ್ಮ ಓಟ? ಕಾಂಗ್ರೆಸ್ಗೆ ರೀ. ಕಾಂಗ್ರೆಸ್ ಯಾಕೆ? ಯಾಕಂದ್ರೆ ಏನು ಕೆಲಸ ಮಾಡ್ಯಾರ? ಮಾಡ್ತಾರೆ. 2,000? ಹಾಂ ರೀ, ಮಾಡ್ತಾವ್ರಿ. ಏನೆಲ್ಲ ಫ್ರೀ ಆಗ್ಯದ? ಕರೆಂಟ್ ಹಾಂ, ಎಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಫ್ರೀ ಆಗ್ಯದ? ಬರ್ರಿ ಮುಂದೆ ಬರ್ರಿ. ಅಲ್ಲ, ಯಾರಿಗೆ ಹಾಕ್ತೀರಮ್ಮ ಓಟ್ ನಿಮ್ದು? ಕಾಂಗ್ರೆಸ್ ಹಾಕ್ತೀವಿ. ಕಾಂಗ್ರೆಸ್ ಹಾಕ್ತೀರಿ? ಏನೇನಾಗ್ಯದಮ್ಮ ಕೆಲಸ ಕಾಂಗ್ರೆಸ್ಲಿಂದ? ರೊಕ್ಕ ಹೊಂಟಾವ 2,000, ರಾಷನ್ ಕಾರ್ಡ್ದು ಮ್ಯಾಗ ರೊಕ್ಕ ಹೊಂಟಾವ, ರಾಷನ್ದು. ಮತ್ತು ನಮ್ಗೆ ಗಣಸತಿ ರೊಕ್ಕ ಭೀ ಹೆಚ್ಚಿಗೆ ಹೊಂಟಾವ. ಏನು ಬಡವರಿಗೆ ಹೆಲ್ಪ್ ಆಗ್ತದ? ಹಾಂ, ಹೆಲ್ಪ್ ಆಗ್ತದೆ ಬಡವ್ರಿಗೆ. BJP ಏನು ಕೆಲಸ ಮಾಡ್ಯಾರ? ಅವ್ರು ಏನು ಮಾಡಿಲ್ಲ ರೀ. ಏನೂ ಮಾಡಿಲ್ಲ. ಕಾಂಗ್ರೆಸ್ದವರೇ ಕೆಲಸ ಮಾಡ್ಯಾರ? ಹಾಂ, ಕಾಂಗ್ರೆಸ್ ಒಂದರ ಸಲಿಂದ ಹೆಲ್ಪ್ ಆಗ್ಯದ ಹೆಣ್ಮಕ್ಳಿಗೆ ಹೊಸ ಮಂದಿಗೆ. ಈ ಸರಿ MP ಕಾಂಗ್ರೆಸ್ಗೆ ತರ್ತೀರಾ? ಹಾಂ, ಕಾಂಗ್ರೆಸ್ ತರ್ತೇವೆ ಈಗ ಹೊಸ ಮಂದಿ. ಕಾಂಗ್ರೆಸ್ಗೆ ತೊಗೊಂಬರ್ತೀರಿ. ಯಾರಿಗೆ ಹಾಕ್ತೀರಮ್ಮ ಓಟ ನಿಮ್ದು? ಕಾಂಗ್ರೆಸ್. ಕಾಂಗ್ರೆಸ್ ಹಾಕ್ತೀರಿ? ಏನು ಕಾಂಗ್ರೆಸ್ಸಿನ ಕೆಲಸ ಆಗ್ಯದ?
ಅದು ಏನು ಆರಿ ಬಿಡಲಿ ಅವ್ರಿಗೆ ಹಾಕೋತೆ ಹೊಂಟಿವ್ರಿ ಅವ್ರಿಗೆ ಹಾಕೋದು ಅವ್ರಿಗೆ ಹಾಕ್ತೀರಿ ಏನು ಹೇಳ್ತೀರಮ್ಮ? ಕಾಂಗ್ರೆಸ್ ಹಾಕ್ತೀರಿ ಸರ್ ನಾವು. ಯಾಕಂದ್ರೆ ನಮಗೆ ಕಾಂಗ್ರೆಸ್ಲಿಂದ ಭಾಳ ಹೆಲ್ಪ್ ಆಗ್ಲಾಕತ್ತದ ರೀ. ಇನ್ನೊಬ್ಬರಿಗೆ ಒಂದು 100 ರೂಪಾಯಿ ಸಾಲ ಕೊಡ್ರಿ ಅಂತ ನಮ್ಗೆ ಅವಶ್ಯಕತೆ ಇಲ್ಲ ರೀ. 2,000 ರೂಪಾಯಿ ನಮಗೆ ಹೆಲ್ಪ್ ಮಾಡಾಕತ್ತಾರೆ ಅವ್ರು, ನಾವು ಅವ್ರಿಗೆ ಹಾಕ್ತೀವಿ. ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗಿದೆ 2,000 ರೂಪಾಯಿ? 2,000 ರೂಪಾಯಿ ನಮ್ಮ ಮನೆಗೆ ಏನಾರು ಕಮ್ಮಿ ಬಿದ್ದರೆ ಗಣಸರು ಬರತ್ತಾಗ ನಾವು ಕಾಯ್ಬೇಕಲ್ಲ. ಗಣಸರು ಬರೋದಕ್ಕಿಂತ ಮುಂಚೆನೇ ಅದ್ರಾಗಿಂದ 100 ರೂಪಾಯಿ ತೆಗೆದು ನಾವು ಏನಾರು ತರಕಾರಿ ಏನಾರು ನಮ್ಮ ಮನೆ ಹೆಲ್ಪಿಗೆ ತೊಗೊತೀವಿ ಸರ್. ಮಕ್ಳಿಗೂ ಹೆಲ್ಪ್ ಆಗತ್ತದ? ಆಗ್ಲಾಕತ್ತಾರೆ ಸರ್. ಏನಾರು ಪುಸ್ತಕ ಏನಾರು ಮಾಮೂಲಿ ಒಂದು ಪೆನ್ ಹಿಂದಿನ ದುಕಾನ್ಗೆ ಹೋಗಿ ಒಂದು ಪೆನ್ ತೊಗೊಂಡು ಬರ್ಬೋದು ಅಂತ ಆ ಥರ ನಮಗೆ ಹೆಲ್ಪ್ ಆಗ್ಲಾಕತ್ತೆ. ಸ್ವಾತಂತ್ರ್ಯ ಸ್ವಾವಲಂಬಿ ಆಗಿರಿ? ಆಗಿರಿ ಸರ್, ಅವ್ರಲಿಂತ ಆಗಿರಿ ಸರ್. ಮತ್ತು ಈ ಸರಿ ಅವರಿಗೆ ತರ್ತೀರಿ? ಅವರಿಗೆ ತರ್ತೀವಿ ಸರ್. ಈ ಮುಂದೆ ಕೆಲಸ ಮಾಡ್ತಾನೆ ಭರೋಸಾ ಅದ? ಅದ ರೀ ಸರ್, ಮಾಡಲಿ ಬಿಡ್ರಿ ಸರ್. ಮೊದಲಿಂದ ಅವರಿಗೆ ಹಾಕ್ತೀವಿ, ಅವರಿಗೆ ಹಾಕ್ತೀವಿ ಸರ್. ಒಟ್ಟಾರೆಯಾಗಿ ಈ ಒಂದು ಆಶ್ರಯ ಕಾಲನಿಯ ಮಂದಿಗೆ ಗ್ಯಾರಂಟಿ ಯೋಜನೆಗಳೇನಿದ್ದಾವೆ ಅವು ಸಾಕಷ್ಟು ಸಂಸಾರ ನಡೆಸುವಲ್ಲಿ ಈ ಒಂದು ಹೆಲ್ಪ್ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿನ ಜನರು ಹೇಳ್ತಕ್ಕಂಥದ್ದು. ಹಾಗೆ ಈ ಬಾರಿ ಕೂಡ ನಾವು ಕಾಂಗ್ರೆಸ್ಸನ್ನೇ ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.